ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿದ್ದೀನಿ ಇವತ್ತು ಮಂತ್ರಾಲಯದಲ್ಲಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಮಂತ್ರಾಲಯದ್ದು ಕಂಟಿನ್ಯೂಷನ್ ವ್ಲಾಗ್ನ ಮಾಡ್ತೀನಿ ಅಂತ. ಹಾಗೆ ನಾನು ಇವತ್ತು ವೇರ್ ಮಾಡಿರೋ ಈ ಸ್ಯಾರಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ನಿಮಗೇನಾದರೂ ಈ ಸ್ಯಾರಿ ಲೈಕ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ನೋಡ್ಬೋದು. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನದ ಹತ್ರ ಹೊರಟು. ಟೈಮ್ ಬಂದು ಒಂದು 8:30 ಆಗಿತ್ತು ಅನಿಸುತ್ತೆ. ನಿಜವಾಗ್ಲೂ ಗೈಸ್ 8:30ಗೆ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿತ್ತು ಅಲ್ಲಿ. ಹಾಗೆಯೇ ಗೈಸ್ ಇಲ್ಲಿ ತುಂಬಾ ಬಿಸಿಲಿದೆ ಅನ್ನೋ ಕಾರಣಕ್ಕೇ ಸೈಡಲ್ಲಿ ಚಪ್ರ ಎಲ್ಲ ಹಾಕ್ಸಿದ್ರು. ನಿಜವಾಗ್ಲೂ ಗೈಸ್ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೇ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ, ಅಂಥದ್ರಲ್ಲಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಮ್ಮ ಜೊತೆ ನಮ್ಮಪ್ಪ ಅಮ್ಮ ನನ್ನ ತಂಗಿ ಹಾಗೆ ನಮ್ಮ ಮಾವನ ಮಗ ಕೂಡ ಜಾಯ್ನ್ ಆಗಿದ್ದರು. ನದಿ ಹತ್ರ ಹೋಗೋಣ ಅಂತ ಹೊರಟು. ನಿಜವಾಗ್ಲೂ ಗೈಸ್ ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ನದಿಲಿ ನೀರು, ಬಟ್ ಈ ಟೈಮ್ ನೋಡೋಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಗಲೀಜು ಮಾಡಿಬಿಟ್ಟಿದ್ರು. ತುಂಬಾ ಕ್ರೌಡ್ ಇತ್ತು ನಾವು ಹೋದಾಗ, ಬಟ್ ಅಷ್ಟು ಕ್ರೌಡ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ಕೆಲವೊಂದು ಟೆಂಪಲ್ಗಳಲ್ಲಿ ನೋಡ್ಬೋದು ತುಂಬ ಕ್ರೌಡ್ ಇರುತ್ತೆ, ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಬಟ್ ಇಲ್ಲ ಹಂಗಲ್ಲ, ಎಷ್ಟೇ ಜನ ಇದ್ದರೂ ಕೂಡ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಿಜವಾಗ್ಲೂ ನನಗೆ ಈ ಟೆಂಪಲಲ್ಲಿ ಅದೇ ತುಂಬ ಇಷ್ಟ ಆಗೋದು. ಹಾಗೆಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದಾಸೋಹ ಹತ್ರ ಬಂದು ಊಟ ಮಾಡೋಕ್ಕೆ ಅಂತ. ಹಾಗೆಯೇ ಟೈಮ್ ಆಗಿತ್ತು ಅಂತ ಸಂಜೆ ಇನ್ನೊಂದು ರೌಂಡ್ ದರ್ಶನ ಮುಗಿಸ್ಕೊಂಡು ಟೆಂಪಲ್ ಹತ್ರ ವಾಕಿಗೆ ಅಂತ ಬಂದು. ನಿಜವಾಗ್ಲೂ ಬೆಳಿಗ್ಗೆ ತುಂಬ ಬಿಸಿರೋದ್ರಿಂದ ಓಡಾಡೋಕ್ಕೆಲ್ಲೂ ಆಗಿರಲಿಲ್ಲ. ನೀವು ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಗೈಸ್ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.